ಪ್ರೀತಿಯ 10ನೇ ತರಗತಿಯ ಮಕ್ಕಳೇ, ರಾಜ್ಯ ಮಟ್ಟದ ಪೂರೈಸಿದ ಪರೀಕ್ಷೆ 3ರ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ತಾ ಇದ್ದೀವಿ. ವಿಡಿಯೋ ಭಾಗ 1ರಲ್ಲಿ 1ರಿಂದ 24ರವರೆಗಿನ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಈ ವಿಡಿಯೋದಲ್ಲಿ ನಾವು 25ರಿಂದ 33ರವರೆಗೆ ಅಂದರೆ 3 ಅಂಕದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾವು ಬಿಡಿಸುವಂತ ಪ್ರಯತ್ನವನ್ನು ಮಾಡೋಣ. ಇಲ್ಲಿ 3 ಅಂಕದ ಒಟ್ಟು 9 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಇದು 25ನೇ ಪ್ರಶ್ನೆ ಆಗಿರುತ್ತೆ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿದ್ದಾರೆ. ಮಕ್ಕಳೇ, ಅತ್ಯಂತ ಸರಳವಾಗಿರತಕ್ಕಂಥ ಪ್ರಶ್ನೆ ಇದಾಗಿರುತ್ತೆ. ಮೊದಲು ಕೊಟ್ಟಿರುವಂತಹ ಒಂದು ಶೂನ್ಯತೆಯನ್ನು ಬಹುಪದೋಕ್ತಿಯನ್ನು ಬರ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ 1 ಆಗಿರುತ್ತೆ. ಈ 1 ಮತ್ತು 3 ಗುಣಾಕಾರ ಮಾಡಿದ್ರೆ ನಮಗೆ 3 ಬರುತ್ತೆ. ಈಗ ಈ ಮೈನಸ್ 4x ಜಾಗದಲ್ಲಿ ಅಂದ್ರೆ ಅದನ್ನು ವಿಭಜನೆ ಮಾಡಬೇಕು. ಯಾವ ರೀತಿ ಅನ್ನೋದನ್ನು ನೋಡೋಣ. ಈಗ ಗುಣಾಕಾರ ಮಾಡಿದ್ರೆ 3 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ 4 ಬರಬೇಕು ಮಕ್ಕಳೇ. ಅಂತ ಒಂದೆರಡು ಸಂಖ್ಯೆ ಅಂದ್ರೆ 3 ಒಂದೇ 3 ಮತ್ತು 1 ಕೂಡಿದ್ರೆ 4 ಆಗುತ್ತೆ. ಇಲ್ಲಿ -4 ಇರೋದ್ರಿಂದ ಇದು ಕೂಡ ಮೈನಸ್ ಆಗುತ್ತೆ, ಇದು ಕೂಡ ಮೈನಸ್ ಆಗುತ್ತೆ. ಇವೆರಡನ್ನ ಮೈನಸ್ ಗುಣಾಕಾರ ಮಾಡಿದ್ರೆ ನಮಗೆ ಇಲ್ಲಿ ಪ್ಲಸ್ ಬರುತ್ತೆ. ಅಂದ್ರೆ 4x ಜಾಗದಲ್ಲಿ ನಾವು -3x ಮೈನಸ್ x ಅನ್ನ ಬರಿಬೇಕು. ಈಕ್ವಲ್ ಟು 0 ಅಂತ ಬರಿಬೇಕು ಮಕ್ಕಳು. ಯಾಕಂದ್ರೆ ನಾವು ಶೂನ್ಯತೆಯನ್ನ ಕಂಡುಹಿಡಿತಾ ಇರೋದ್ರಿಂದ ಆ ಪಿ ಆಫ್ ಎಕ್ಸ್ ದ ಬೆಲೆ 0 ಆಗಿರುತ್ತೆ. ಹಾಗಾಗಿ ಈಕ್ವಲ್ ಟು 0 ಅಂತ ನಾವು ಬರ್ಕೋಬೇಕು. ನೆಕ್ಸ್ಟ್ ಈ ಎರಡು ಪದಗಳನ್ನು ಸೇರಿ ಒಂದು ಗುಂಪು, ಎರಡು ಪದಗಳನ್ನು ಸೇರಿ ಒಂದು ಗುಂಪನ್ನಾಗಿ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಇದರಾಗಿ x ಅನ್ನ ಕಾಮನ್ ತೆಗೆದುಕೊಂಡ್ರೆ x ಇಂಟು ಬ್ರಾಕೆಟ್ ಅಲ್ಲಿ x ಮೈನಸ್ 3 ಉಳಿಯುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ x ಮೈನಸ್ 3 ಇದೆ ಅಂದ್ರೆ ಇಲ್ಲಿ ಕೂಡ x ಮೈನಸ್ 3 ಬರಲೇಬೇಕು. ಹಾಗೆ ನಾವು ಮೊದಲು x ಮೈನಸ್ 3 ಅಂತ ಬರ್ಕೊಂಡ್ಬಿಡೋಣ. ನೆಕ್ಸ್ಟ್ ನೋಡ್ರಿ, x ಇದ್ದು ಹೇಗೆ x ಇದೆ, 3 ಇದೆ ಅಂದ್ರೆ ಇಲ್ಲಿ ನಾವು ಹೊರಗಡೆ 1 ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಗಮನಿಸಿ, ಇಲ್ಲಿ ಮೈನಸ್ ಇದು ಪ್ಲಸ್ ಇದೆ. ಪ್ಲಸ್ ಇರೋದು ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಚಿಹ್ನೆ ಮೈನಸ್ ಇದೆ. ಆಗ ಚಿಹ್ನೆ ಏನಾಗಿದೆ ಅಂದ್ರೆ ಚೇಂಜ್ ಆಗಿದೆ, ಪ್ಲಸ್ ಇದು ಮೈನಸ್ ಆಗಿದೆ. ಆದ್ದರಿಂದ ನಾವಿಲ್ಲಿ ಮೈನಸ್ ಅನ್ನ ಬರ್ಕೊಂಡ್ಬಿಡಬೇಕು. ನೆಕ್ಸ್ಟ್ x ಮೈನಸ್ 3 ಕಾಮನ್ ತೆಗೆದುಕೊಂಡ್ರೆ ಇಲ್ಲಿ x ಮೈನಸ್ 1 ಉಳಿಯುತ್ತೆ. ಈಗ x ಮೈನಸ್ 3 ಈಕ್ವಲ್ ಟು 0 ಆಗುತ್ತೆ. ಅದೇ ರೀತಿಯಾಗಿ x ಮೈನಸ್ 1 ಈಕ್ವಲ್ ಟು 0 ಆಗಿರುತ್ತೆ. ಇಲ್ಲಿ ಮೈನಸ್ 3 ಬಲಕ್ಕೆ ತೆಗೆದುಕೊಂಡ್ಬಂದ್ರೆ ಪ್ಲಸ್ 3 ಆಗುತ್ತೆ. ಮೈನಸ್ 1 ಬಲಕ್ಕೆ ತಗೊಂಡ್ರೆ ಪ್ಲಸ್ 1 ಆಗುತ್ತೆ. ಅಂದ್ರೆ ಇಲ್ಲಿ ಶೂನ್ಯತೆಗಳು ಒಂದು 3 ಮತ್ತು ಇನ್ನೊಂದು 1 ಆಗಿದೆ. ಆದ್ದರಿಂದ ನಾವು 3 ಅಲ್ಫಾ ಅಂತ ತೆಗೆದುಕೊಳ್ಳೋಣ, 1 ಬೀಟಾ ಅಂತ ತೆಗೆದುಕೊಳ್ಳೋಣ. ನೆಕ್ಸ್ಟ್ ನಾವು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಎ ಬೆಲೆ 1 ಆಗಿದೆ. ನೆಕ್ಸ್ಟ್ ಬಿ ಬೆಲೆ -4 ಇದೆ, ಸಿ ಯ ಬೆಲೆ 3 ಇದೆ. ಈಗ ನಾವು ಸಹಗುಣಕ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂತ ಕೇಳಿದ್ದಾರೆ. ಅಂದ್ರೆ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಆಗಿರುತ್ತೆ. ಅಲ್ಫಾ 3 ಇದೆ, ಬೀಟಾ 1 ಇದೆ. 3ಕ್ಕೆ 1 ಕೂಡಿದ್ರೆ 4 ಬಂತು. ಅಂದ್ರೆ LHS ಅಲ್ಲಿ 4 ಬಂತು. ಅದೇ ರೀತಿಯಾಗಿ RHS ಕಡೆ ನೋಡಿದ್ರೆ ಇಲ್ಲಿ ಬಿ ಅಲ್ಲಿ -4 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ 4/1 ಅಂದ್ರೆ ಅದರ ಬೆಲೆ 4 ಆಗುತ್ತೆ. ಹಾಗಾಗಿ ಇಲ್ಲಿ LHS RHS ಆಗಿದೆ. ಅದೇ ರೀತಿಯಾಗಿ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a ಆಗಿರುತ್ತೆ. ಇಲ್ಲಿ ಅಲ್ಫಾ 3 ಇದೆ, ಬೀಟಾ 1 ಇದೆ. 3 ಇಂಟು 1 ಅಂದ್ರೆ 3 ಆಗುತ್ತೆ. ಸಿ ಬೆಲೆ 3 ಇದೆ, ಎ ಬೆಲೆ 1 ಇದೆ. 3/1 ಅಂದ್ರೆ ಅದು ಕೂಡ 3 ಆಗುತ್ತೆ. ಇಲ್ಲಿ ಕೂಡ ನಮಗೆ LHS RHS ಆಗಿದೆ ಅಂತ. ನೆಕ್ಸ್ಟ್ 25ನೇ ಪ್ರಶ್ನೆಯಲ್ಲಿ ಇನ್ನೊಂದು ಆಯ್ಕೆ ಇರುವಂತಹ ಪ್ರಶ್ನೆ ಆಗಿದೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು
ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಮತ್ತು ಗುಣಲಬ್ಧಗಳನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ ಶೂನ್ಯತೆಗಳನ್ನ ಒಂದು ಅಲ್ಫಾ ಬೀಟಾ ಇನ್ನೊಂದು ಬೀಟಾ ಅಂತ ತೆಗೆದುಕೊಂಡ್ರೆ ಅಲ್ಫಾ ಪ್ಲಸ್ ಬೀಟಾ ಎಷ್ಟಾಗುತ್ತೆ ಅಂದ್ರೆ -3, ಅಲ್ಫಾ ಇಂಟು ಬೀಟಾ 2 ಆಗಿದೆ ಅಂತ ಅವ್ರ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಈಗ ನಾವು ಒಂದು ವರ್ಗ ಬಹುಪದೋಕ್ತಿಯನ್ನು ಬರೀಲಿಕ್ಕಿರತಕ್ಕಂಥ ಸೂತ್ರವನ್ನು ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಬ್ರಾಕೆಟ್ ಅಲ್ಫಾ ಪ್ಲಸ್ ಬೀಟಾ ಬ್ರಾಕೆಟ್ ಕಂಪ್ಲೀಟ್ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ. ಈಗ ನಮಗೆ ಅಲ್ಲೇ ಅಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದಾರೆ, ಅಲ್ಫಾ ಇಂಟು ಬೀಟಾ ಕೊಟ್ಟಿದ್ದಾರೆ. ಅವುಗಳನ್ನು ಇದರಲ್ಲಿ ಈ ಸೂತ್ರದಲ್ಲಿ ತುಂಬಿಕೊಳ್ಳೋಣ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಅಲ್ಫಾ ಪ್ಲಸ್ ಬೀಟಾ -3 ಇದೆ, ಅಲ್ಫಾ ಇಂಟು ಬೀಟಾ 2 ಆಗಿದೆ. ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 3x ಪ್ಲಸ್ 2 ಆಗಿರುತ್ತೆ. ಅಂದರೆ ಕೇಳಿರುವಂಥ ಒಂದು ವರ್ಗ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಆಗಿರುತ್ತೆ. ನೆಕ್ಸ್ಟ್ ಅವರು ಶೂನ್ಯತೆಗಳನ್ನು ಕಂಡುಹಿಡಿ ಅಂತ ಕೇಳಿದ್ದಾರೆ. ಈಗ ನಾವಿಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ 1 ಇದೆ, 2 ಗುಣಾಕಾರ ಮಾಡಿದ್ರೆ 1 ಮತ್ತು 2 ಗುಣಾಕಾರ ಮಾಡಿದ್ರೆ 2 ಬರಬೇಕು, ಕೂಡಿದ್ರೆ 3 ಬರಬೇಕು. ಅಂತಹ ಸಂಖ್ಯೆಗಳು ಯಾವಪ್ಪ ಅಂದರೆ 2 ಮತ್ತು 1 ಆಗಿರುತ್ತೆ. ಅಂದರೆ 3x ಜಾಗದಲ್ಲಿ ನಾವು 2x ಮತ್ತು x ಅನ್ನು ಬರ್ಕೊಳ್ಳೋಣ. ನೆಕ್ಸ್ಟ್ ಈ ಎರಡು ಪದಗಳನ್ನು ಸೇರಿ ಒಂದು ಗುಂಪು, ಈ ಎರಡು ಪದಗಳನ್ನು ಸೇರಿ ಒಂದು ಗುಂಪನ್ನಾಗಿ ಮಾಡ್ಕೊಳ್ಳೋಣ. ಇಲ್ಲಿ ಈ ಎರಡು ಪದಗಳಲ್ಲಿ x ಅನ್ನ ಕಾಮನ್ ತೆಗೆದುಕೊಂಡ್ರೆ x ಪ್ಲಸ್ 2 ಉಳಿಯುತ್ತೆ. ಅದೇ ರೀತಿಯಾಗಿ ಇಲ್ಲಿ 1 ಕಾಮನ್ ತೆಗೆದುಕೋಬೇಕು, x ಪ್ಲಸ್ 2 ಆಗಿರುತ್ತೆ. ಈಗ x ಪ್ಲಸ್ 2 ಕಾಮನ್ ತೆಗೆದುಕೊಂಡ್ಬಂದ್ರೆ x ಪ್ಲಸ್ 1 ಉಳಿಯುತ್ತೆ. ಈಗ x ಪ್ಲಸ್ 2 ಈಕ್ವಲ್ ಟು 0 ಅಥವಾ x ಪ್ಲಸ್ 1 ಈಕ್ವಲ್ ಟು 0 ಆಗಿರುತ್ತೆ. ಈಗ ನಾವು ಪ್ಲಸ್ 2 ಬಲಕ್ಕೆ ತಗೊಂಡ್ಬಂದ್ರೆ -2 ಆಗುತ್ತೆ. ಅದೇ ರೀತಿಯಾಗಿ ಪ್ಲಸ್ 1 ಬಲಕ್ಕೆ ಬರ್ಕೊಂಡ್ರೆ -1 ಆಗಿರುತ್ತೆ. ಆದ್ದರಿಂದ ಇಲ್ಲಿ ಕೇಳಿರುವಂಥ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು -2 ಮತ್ತು -1 ಆಗಿರುತ್ತೆ. 26ನೇ ಪ್ರಶ್ನೆ. ಎ ಎಂಬ ವ್ಯಕ್ತಿಯ ವಯಸ್ಸು ಬಿ ಎಂಬ ವ್ಯಕ್ತಿಯ ವಯಸ್ಸಿಗಿಂತ 26 ವರ್ಷ ಹೆಚ್ಚಾಗಿದೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 360 ಆಗುತ್ತದೆ. ಹಾಗಾದರೆ ಎ ಮತ್ತು ಬಿ ವ್ಯಕ್ತಿಗಳ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ. ಮಕ್ಕಳಲ್ಲಿ ಎ ವ್ಯಕ್ತಿಯ ವಯಸ್ಸು ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಿ ಯ ವಯಸ್ಸಿಗಿಂತ ಅಂತ ಕೇಳಿದ್ರೆ ಅಂದ್ರೆ ಬಿ ಅನ್ನು ನಾವು ಎಕ್ಸ್ ಅಂತ ತಗೋಬೇಕು. ಈ ಎಕ್ಸ್ ಗಿಂತ 26 ವರ್ಷ ಹೆಚ್ಚಾಗಿದೆ ಅಂದ್ರೆ ಇವ್ರದು ಎನ ವಯಸ್ಸು ಎಕ್ಸ್ ಪ್ಲಸ್ 26 ಆಗಿರುತ್ತೆ. ಅಂದ್ರೆ ಬಿ ನ ವಯಸ್ಸು ಎಕ್ಸ್ ವರ್ಷ ಅಂತ ತಗೊಂಡ್ರೆ ಎನ ವಯಸ್ಸು ಎಕ್ಸ್ ಪ್ಲಸ್ 26 ವರ್ಷ ಆಗಿರುತ್ತೆ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅವರು, 3 ವರ್ಷಗಳ ನಂತರ ಅಂತ ಕೇಳಿದ್ದಾರೆ. 3 ವರ್ಷಗಳ ನಂತರ ಬಿ ನ ವಯಸ್ಸು ಎಕ್ಸ್ ಪ್ಲಸ್ 3 ಆಗಿರುತ್ತೆ, ಎನ ವಯಸ್ಸು ಎಕ್ಸ್ ಪ್ಲಸ್ 26 ಪ್ಲಸ್ 3 ಅಂದ್ರೆ 3 ವರ್ಷ ಹೆಚ್ಚಾಗುತ್ತೆ. ಆಗ ಎಕ್ಸ್ ಪ್ಲಸ್ 29 ವರ್ಷ ಆಗಿರುತ್ತೆ. ಪ್ರಶ್ನೆ ಪ್ರಕಾರ ಇವೆರಡರ ಗುಣಾಕಾರ ಮಾಡಿದ್ರೆ ಗುಣಲಬ್ಧ 360 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಕ್ಸ್ ಪ್ಲಸ್ 3 ಮತ್ತು ಎಕ್ಸ್ ಪ್ಲಸ್ 29 ಗುಣಾಕಾರ ಮಾಡಿದ್ರೆ 360 ಬರುತ್ತೆ ಅಂತ. ಈಗ ಎಕ್ಸ್ ಇಂದ ಇವೆರಡು ಗುಣಾಕಾರ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅದೇ ರೀತಿ ಎಕ್ಸ್ ಇಂಟು 29 ಎಕ್ಸ್ ಆಗುತ್ತೆ. ನೆಕ್ಸ್ಟ್ 3 ಇಂದ ಎಕ್ಸ್ ನ ಗುಣಾಕಾರ ಮಾಡಿದ್ರೆ 3x, 3 ಇಂಟು 29 ಅಂದ್ರೆ 87 ಈಕ್ವಲ್ ಟು 360 ಹಾಗೆ ಬರ್ಕೊಳ್ಳೋಣ. ಈಗ 29x ಮತ್ತು 3x ಅನ್ನ ಕೂಡಿದ್ರೆ ನಮಗೆ 32x ಆಗುತ್ತೆ. 87 ಹಾಗೆ ಬರ್ಕೊಳ್ಳೋಣ. ಈ 360 ಎಡಕ್ಕೆ ಬರ್ಕೊಳ್ಳೋಣ, -360 ಆಗುತ್ತೆ. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 32x 360ರಲ್ಲಿ 87 ಕಳೆದ್ರೆ ನಮಗೆ 273 ಉಳಿಯುತ್ತೆ. ಅಂದ್ರೆ ನಮಗೆ ಇಲ್ಲಿಗ ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ಸಿಗುತ್ತೆ. ಅದು ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಮೈನಸ್ 273 ಈಕ್ವಲ್ ಟು 0. ಈಗ ನಾವು ಈ ಸಮೀಕರಣವನ್ನ ಬಿಡಿಸುವುದರ ಮೂಲಕ ವಯಸ್ಸುಗಳನ್ನ ಕಂಡುಹಿಡಿಯಬೇಕು. ಇಲ್ಲಿ ನಾವು ಗುಣಾಕಾರ ಮಾಡಿದ್ರೆ ನಮಗೆ -273 ಬರಬೇಕು.
ಜೊತೆಗೆ ಕೂಡಿದ್ರೆ ಅಥವಾ ಕಳೆದ್ರೆ ನಮಗೆ 32 ಬರಬೇಕು. ಅಂತ ಎರಡು ಸಂಖ್ಯೆಗಳು ಯಾವಪ್ಪ ಅಂದರೆ 29 ಮತ್ತು 7 ಆಗಿರುತ್ತೆ. ಇದು 7 ಮೈನಸ್ ಆಗಿರುತ್ತೆ. ನೆಕ್ಸ್ಟು ಈ ಎರಡು ಪದಗಳನ್ನು ಸೇರಿ ಒಂದು ಗುಂಪು, ಈ ಎರಡು ಪದಗಳನ್ನು ಸೇರಿ ಒಂದು ಗುಂಪಾಗಿ ಬರ್ಕೊಳ್ಳೋಣ. ಇಲ್ಲಿ ಎಕ್ಸ್ ಅನ್ನ ಕಾಮನ್ ತೆಗೆದುಕೊಂಡ್ಬಂದ್ರೆ ಬ್ರ್ಯಾಕೆಟಲ್ಲಿ ಎಕ್ಸ್ ಪ್ಲಸ್ 39 ಉಳಿಯುತ್ತೆ. ಇಲ್ಲಿ 7 ಕಾಮನ್ ತೆಗೆದುಕೊಂಡ್ರೆ ಎಕ್ಸ್ ಪ್ಲಸ್ 39 ಬ್ರ್ಯಾಕೆಟಲ್ಲಿ ಇರುತ್ತೆ. ಎಕ್ಸ್ ಪ್ಲಸ್ 39 ಕಾಮನ್ ತೆಗೆದುಕೊಳ್ಳೋಣ. ಎಕ್ಸ್ ಮೈನಸ್ 7 ಉಳಿಯುತ್ತೆ. ಆಗ ಎಕ್ಸ್ ಪ್ಲಸ್ 39 ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 7 ಈಕ್ವಲ್ ಟು 0 ಆಗಿರುತ್ತೆ. ಈ 39 ಬಲಕ್ಕೆ ತಗೊಂಡ್ಬಂದ್ರೆ ಮೈನಸ್ 39, ಮೈನಸ್ 7 ಬಲಕ್ಕೆ ಬರ್ಕೊಂಡ್ರೆ ಪ್ಲಸ್ 7 ಆಗುತ್ತೆ. ಆದ್ದರಿಂದ ನಮಗಿಲ್ಲಿ ವೈಎಸ್ ಅನ್ನು ನಾವು ಧನಾತ್ಮಕ ಇರೋದು ಸಂಖ್ಯೆನ ಮಾತ್ರ ಪರಿಗಣಿಸಬೇಕು. ಆದ್ದರಿಂದ ಇದನ್ನು ನಾವು ನೆಗ್ಲೆಕ್ಟ್ ಮಾಡಬೇಕಂದ್ರೆ ಇದು ಸಾಧ್ಯ ಇಲ್ಲ. ಹಾಗಾಗಿ ಈ 7 ಮಾತ್ರ ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ. ಅಂದ್ರೆ ನಾವು ಎಕ್ಸ್ ಅನ್ನ ಬಿ ನ ವಯಸ್ಸು ಅಂತ ತೆಗೆದುಕೊಂಡಿದೀವಿ. ಬಿ ನ ವಯಸ್ಸು 7 ವರ್ಷ ಆಗುತ್ತೆ. ಎ ನ ವಯಸ್ಸು ಈ ಎಕ್ಸ್ ಪ್ಲಸ್ 26 ಇದೆ. ಅಂದ್ರೆ 7 ಪ್ಲಸ್ 26 ಈಕ್ವಲ್ ಟು 33 ವರ್ಷ ಆಯಿತು. ಅಂದ್ರೆ ಬಿ ನ ವಯಸ್ಸು 7 ವರ್ಷ, ಎ ನ ವಯಸ್ಸು 33 ವರ್ಷ ಆಗುತ್ತೆ. ಅಥವಾ ಇದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಆಯ್ಕೆ ಇರುವಂತಹ ಪ್ರಶ್ನೆ. ಎರಡು ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 290 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ. ಮಕ್ಕಳೇ, ಇಲ್ಲಿ ಪೂರ್ಣಾಂಕಗಳು ಒಂದು ಎಕ್ಸ್, ಇನ್ನೊಂದು ಎಕ್ಸ್ ಪ್ಲಸ್ 2 ಆಗಿರಲಿ. ಇಲ್ಲಿ ಅವರು ಬೆಸ ಅಂತ ಕೇಳಿದರೆ, ಬೆಸ ಅಂತ ಕೇಳಿದ್ರೆ ಒಂದು ಸಂಖ್ಯೆ ಒಂದು ಬಿಟ್ಟು ಇರುತ್ತೆ. ಅಂದ್ರೆ ಉದಾಹರಣೆಗಾಗಿ ನಾವು ಮೊದಲು 1 ತಗೊಂಡ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ, 3 ಬರುತ್ತೆ. ಅಂದ್ರೆ 1ಕ್ಕೆ 2 ಕೂಡಿದ್ರೆ 3 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಬೆಸ ಸಂಖ್ಯೆ ತೆಗೆದುಕೊಂಡ್ರೆ 3ಕ್ಕೆ 2 ಕೂಡಿದ್ರೆ 5 ಬರುತ್ತೆ. ಆದ್ದರಿಂದ ಒಂದನ್ನ ಎಕ್ಸ್, ಇನ್ನೊಂದನ್ನ ಎಕ್ಸ್ ಪ್ಲಸ್ 2 ಅಂತ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಏನ್ ಹೇಳ್ತಾರೆ ಅವರು, ಈ ಎರಡನ್ನ ಸ್ಕ್ವೇರ್ ಮಾಡಿ ವರ್ಗಗಳನ್ನು ಮಾಡಬೇಕು. ಕೂಡಿದಾಗ ನಮಗೆ 290 ಬರುತ್ತೆ ಅಂತಾರೆ. ಅಂದ್ರೆ ಎಕ್ಸ್ ಅನ್ನ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬರುತ್ತೆ. ಎಕ್ಸ್ ಪ್ಲಸ್ 2 ಸ್ಕ್ವೇರ್ ಮಾಡೋಣ, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಇವೆರಡನ್ನು ಕೂಡಿದ್ರೆ ನಮಗೆ ಉತ್ತರ 290 ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಇಲ್ಲಿ ನೋಡ್ರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಇಲ್ಲಿ ಅಪ್ಲೈ ಮಾಡಿ ಇದನ್ನು ಬಿಡಿಸ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಅನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಜಾಗದಲ್ಲಿ ಎಕ್ಸ್ ಇದೆ, ಬಿ ಜಾಗದಲ್ಲಿ 2 ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಇಂಟು 2 ಎ ಬಿ ಆಗುತ್ತೆ ಈಕ್ವಲ್ ಟು 290. ಇಲ್ಲಿ ಎಕ್ಸ್ ಸ್ಕ್ವೇರ್ ಕೂಡಿದ್ರೆ 2 ಎಕ್ಸ್ ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ ಅಂದ್ರೆ 4, ಇಲ್ಲಿ 2 4 ಎಕ್ಸ್ ಆಗುತ್ತೆ. ಈ 290 ಎಡಕ್ಕೆ ಬರ್ಕೊಳ್ಳೋಣ, ಮೈನಸ್ 290 ಆಗುತ್ತೆ ಈಕ್ವಲ್ ಟು 0. 2 ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಎಕ್ಸ್, 290ರಲ್ಲಿ 4 ಕಳೆಯೋಣ. ಇಲ್ಲಿ ಮೈನಸ್ 290, 4 ಸಂಖ್ಯೆಗಳದವಳು, ಇದನ್ನ ಕಳೆದ್ರೆ 286 ಆಗುತ್ತೆ. ಇಲ್ಲಿ ನೋಡ್ರಿ, 2ರಿಂದ 2 ಭಾಗ ಆಗುತ್ತೆ, 4 ಕೂಡ ಭಾಗ ಆಗುತ್ತೆ, 286 ಕೂಡ ಭಾಗ ಆಗುತ್ತೆ. ಆದ್ದರಿಂದ ಇಡೀ ಒಂದು ವರ್ಗ ಸಮೀಕರಣ ನಾವು 2ರಿಂದ ಭಾಗಿಸಿದ್ರೆ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಎಕ್ಸ್ ಮೈನಸ್ 143 ಈಕ್ವಲ್ ಟು 0 ಉಳಿಯುತ್ತೆ. ಈಗ ನಾವು ಇದನ್ನ ಸಮೀಕರಣವನ್ನ ಬಿಡಿಸಿದರೆ ಇಲ್ಲಿ ಗುಣಾಕಾರ ಮಾಡಿದ್ರೆ ನಮಗೆ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ 143, ಕೂಡಿದ್ರೆ ಅಥವಾ ಕಳೆದ್ರೆ 2 ಬರಬೇಕಂತ ಎರಡು ಸಂಖ್ಯೆಗಳಂದ್ರೆ 13 ಮತ್ತು 11 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಅನ್ನ ಕಾಮನ್ ತೆಗೆದುಕೊಳ್ಳೋಣ. ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 13 ಉಳಿಯುತ್ತೆ. ಇಲ್ಲಿ 11 ಕಾಮನ್ ತೆಗೆದುಕೊಂಡ್ರೆ ಬ್ರಾಕೆಟ್ ಅಲ್ಲಿ ಎಕ್ಸ್ ಪ್ಲಸ್ 13 ಉಳಿಯುತ್ತೆ. ನೆಕ್ಸ್ಟ್ ಇದರಲ್ಲಿ ಎಕ್ಸ್ ಪ್ಲಸ್ 13 ಕಾಮನ್ ತೆಗೆದುಕೊಳ್ಳೋಣ. ಅವಾಗ ಇಲ್ಲಿ ಎಕ್ಸ್, ಇಲ್ಲಿ ಮೈನಸ್ 11 ಇರುತ್ತೆ. ನೆಕ್ಸ್ಟ್ ಎಕ್ಸ್ ಪ್ಲಸ್ 13 ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 11 ಈಕ್ವಲ್ ಟು 0. ಪ್ಲಸ್ 13 ಬಲಭಾಗಕ್ಕೆ ಬರ್ಕೊಂಡ್ರೆ ಮೈನಸ್ 13 ಆಗುತ್ತೆ. ಮೈನಸ್ 11 ಬಲಕ್ಕೆ ಬರ್ಕೊಂಡ್ರೆ ಪ್ಲಸ್ 11 ಆಗುತ್ತೆ. ನಾವಿಲ್ಲಿ ಮೈನಸ್ ಧನ ಸಂಖ್ಯೆ ಪೂರ್ಣಾಂಕಗಳಂತ ಕೇಳಿರೋದ್ರಿಂದ ನಾವು ಈ ಸಂಖ್ಯೆಯನ್ನು ಕೈ ಬಿಡಬೇಕಾಗುತ್ತೆ. ಆದ್ದರಿಂದ 11 ಪರಿಗಣಿಸಬೇಕು. ಇಲ್ಲಿ ಒಂದು ಪೂರ್ಣಾಂಕ 11 ಆದರೆ ಇನ್ನೊಂದು ಪೂರ್ಣಾಂಕ 13 ಆಗುತ್ತೆ. 27ನೇ ಪ್ರಶ್ನೆ,
ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ, ಕೋನ ಬಿ ಎ ಸಿ ಈಕ್ವಲ್ ಟು 90 ಡಿಗ್ರಿ ಮತ್ತು ಎ ಡಿ ಲಂಬ ಬಿ ಸಿ ಆದರೆ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಎಂದು ತೋರಿಸಿ. ನಾವಿಲ್ಲೊಂದು ಈ ರೀತಿಯಾಗಿರ್ತಕ್ಕಂಥ ಚಿತ್ರವನ್ನು ಬರ್ಕೊಳ್ಳೋಣ. ಇಲ್ಲಿ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ, ಇದರಲ್ಲಿ ಕೋನ ಎ 90 ಡಿಗ್ರಿ ಆಗಿರುತ್ತೆ, ಅಂದರೆ ಈ ಕೋನ 90 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ ಎ ಡಿ ಲಂಬ ಬಿ ಸಿ, ಈ ಎ ಡಿ ಬಿ ಸಿಗೆ ಲಂಬವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಅಂತ ಸಾಧಿಸಬೇಕಾಗಿದೆ. ಮಕ್ಕಳೇ, ನಾವಿಲ್ಲಿ ಎರಡು ತ್ರಿಭುಜಗಳನ್ನು ಪರಿಗಣಿಸೋಣ. ಇಲ್ಲಿದೆಯಲ್ಲ ತ್ರಿಭುಜ ಎ ಬಿ ಡಿ, ಈ ತ್ರಿಭುಜ ಮತ್ತು ತ್ರಿಭುಜ ಎ ಬಿ ಸಿ, ಈ ಎರಡೂ ತ್ರಿಭುಜಗಳನ್ನು ನಾವಿಲ್ಲಿ ಸಮರೂಪ ತ್ರಿಭುಜಗಳಂತ ಸಾಧಿಸಬೇಕು. ಸಮರೂಪ ತ್ರಿಭುಜಗಳಲ್ಲಿ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ. ಹಾಗಾಗಿ ಸಮಾನುಪಾತದಲ್ಲಿ ಬರ್ಕೊಂಡ ನಂತರ ನಮಗಿದು ಅವ್ರಿಗೆ ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈಗ ನಾವು ಇಲ್ಲಿ ಎರಡೂ ತ್ರಿಭುಜಗಳಲ್ಲಿ ಕೋನ ಡಿ ಇದು 90 ಡಿಗ್ರಿ ಇರುತ್ತೆ. ಯಾಕಂದ್ರೆ ಎ ಡಿ ಲಂಬ ಬಿ ಸಿ ಇದೆ ಅಂತಂದ್ರೆ ಇದು ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 90 ಡಿಗ್ರಿ ಇರುತ್ತೆ. ಅದೇ ರೀತಿಯಾಗಿ ಕೋನ ಬಿ ಎ ಸಿ ಕೂಡ 90 ಡಿಗ್ರಿ ಆಗಿದೆ, ಏಕೆಂದ್ರೆ ದತ್ತ ಆಗಿರುತ್ತೆ. ನೆಕ್ಸ್ಟ್ ಈ ತ್ರಿಭುಜದಲ್ಲಿ ಎ ಬಿ ಡಿ ಈ ಕೋನ, ಅದೇ ರೀತಿಯಾಗಿ ಎ ಬಿ ಸಿ ಎರಡೂ ತ್ರಿಭುಜಗಳಿಗೆ ಕೋನ ಬಿ ಸಾಮಾನ್ಯ ಆಗಿದೆ. ಆದ್ದರಿಂದ ಸಾಮಾನ್ಯ ಕೋನ ಆಗಿದ್ದರಿಂದ ಇದು ಎರಡು ಸಮ ಇರುತ್ತೆ, ಏಕೆಂದ್ರೆ ಉಭಯ ಸಾಮಾನ್ಯ. ಇಲ್ಲಿ ಎರಡೂ ತ್ರಿಭುಜಗಳಲ್ಲಿ ಎರಡು ಅನುರೂಪ ಕೋನಗಳು ಸಮ ಆಗಿದವು. ಆದ್ದರಿಂದ ಕೋನ ನಿರ್ಧಾರಕದ ಗುಣದ ಆಧಾರದ ಮೇಲೆ ಇವೆರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರುತ್ತೆ. ಇಲ್ಲಿ ಸಮರೂಪ ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ. ಇಲ್ಲಿ ಸಮಾನುಪಾತದಲ್ಲಿ ನಾವು ಬರ್ಕೊಂಡಾಗ ಇಲ್ಲಿ ನೋಡ್ರಿ, ಇದಕ್ಕ ಲಂಬಕೋನದ ಎದುರಿಗಿರ್ತಕ್ಕಂಥದ್ದು ವಿಕರ್ಣ, ಇಲ್ಲಿ ಈ ತ್ರಿಭುಜದಲ್ಲಿ ವಿಕರ್ಣ ತಗೊಳ್ಳೋಣ ಮತ್ತು ಈ ತ್ರಿಭುಜದಲ್ಲಿ ವಿಕರ್ಣ ಅಂದ್ರೆ ಎ ಬಿ ಬೈ ಬಿ ಸಿ ಅಂತ ಬರ್ಕೊಳ್ಳೋಣ, ಈಕ್ವಲ್ ಟು ಇಲ್ಲಿ ಪಾದ ಬಿ ಡಿ, ಇಲ್ಲಿ ಇದು ಈ ಪಾದ ಬಿ ಡಿ ಬೈ ಎ ಬಿ ಆಗಿರುತ್ತೆ, ಏಕೆಂದರೆ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು. ಈಗ ನಾವಿಲ್ಲಿ ಓರೆ ಗುಣಾಕಾರ ಮಾಡಿದ್ರೆ ಎ ಬಿ ಇಂಟು ಎ ಬಿ ಸ್ಕ್ವೇರ್ ಆಗುತ್ತೆ, ಬಿ ಸಿ ಇಂಟು ಬಿ ಸಿ ಇಂಟು ಬಿ ಡಿ ಆಗುತ್ತೆ. ಆದ್ದರಿಂದ ಸಾಧಿಸಿದೆ. ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಮಕ್ಕಳೇ ಇದು. 28ನೇ ಪ್ರಶ್ನೆ, ಸೈನ್ ಎ ಬೈ 1 ಮೈನಸ್ ಕಾಟ್ ಎ ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಟ್ಯಾನ್ ಎ ಈಕ್ವಲ್ ಟು ಸೈನ್ ಎ ಪ್ಲಸ್ ಕಾಸ್ ಎ ಎಂದು ಸಾಧಿಸಿ ಅಂತ. ಇಲ್ಲಿ ನಾವು LHS ಅನ್ನು ಬರ್ಕೊಳ್ಳೋಣ. ಇಲ್ಲಿ ನಾವು ಏನ್ ಮಾಡೋಣಪ್ಪ ಅಂದ್ರೆ ಈ ಕಾಟ್ ಇದೆಯಲ್ಲ ಇದನ್ನ ನಾವು ಸೈನ್ ಮತ್ತು ಕಾಸ್ ಟರ್ಮ್ಸ್ ಅಲ್ಲಿ ಬರ್ಕೊಳ್ಳೋಣ, ಅಂದ್ರೆ ಕಾಸ್ ಎ ಬೈ ಸೈನ್ ಎ. ಅದೇ ರೀತಿಯಾಗಿ ಟ್ಯಾನ್ ಇರೋದನ್ನು ಕೂಡ ಸೈನ್ ಮತ್ತು ಕಾಸ್ ಟರ್ಮ್ಸ್ ಅಲ್ಲಿ ಬರ್ಕೊಳ್ಳೋಣ, ಸೈನ್ ಎ ಬೈ ಕಾಸ್ ಎ. ಇಲ್ಲಿ ಛೇದಗಳನ್ನ ಗಮನಿಸಿ, ಇಲ್ಲಿ ಒಂದಿರುತ್ತೆ, ಇಲ್ಲಿ ಕೂಡ ಒಂದಿರುತ್ತೆ, ಅಂದ್ರೆ ಇವೆರಡರ ಲಾಸ ಎಷ್ಟಾಗುತ್ತೆ ಅಂದ್ರೆ ಸೈನ್ ಎ ಆಗುತ್ತೆ. ನೆಕ್ಸ್ಟ್ ನಾವು ಓರೆ ಗುಣಾಕಾರ ಮಾಡೋಣ, ಅಂಶ ಸೈನ್ ಎ ಅದನ್ನ ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಸೈನ್ ಎ ಇಂಟು 1 ಸೈನ್ ಎ ಮೈನಸ್ 1 ಇಂಟು ಕಾಸ್ ಎ ಬೈ ಸೈನ್ ಎ. ಅದೇ ರೀತಿ ಈ ಕಡೆ ಪ್ಲಸ್ ಕಾಸ್ ಎ ಆಸ್ ಇಟ್ ಇಸ್ ಬರ್ಕೊಳ್ಳೋಣ, ಇಲ್ಲಿ ಕಾಸ್ ಎ ಮೈನಸ್ ಸೈನ್ ಎ ಬೈ ಕಾಸ್ ಎ ಆಗುತ್ತೆ. ಈಗ ಛೇದದಲ್ಲಿರ್ತಕ್ಕಂಥ ಛೇದವನ್ನ ನಾವು ಅಂಶಕ್ಕೆ ತೆಗೆದುಕೊಂಡು ಹೋಗೋದಾದ್ರೆ ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ಇದು ಎ ಬೈ ಬಿ ಬೈ ಸಿ ಬೈ ಡಿ, ಇದನ್ನು ನಾವು ಎ ಬೈ ಬಿ ಇಂಟು ಡಿ ಬೈ ಸಿ ಆಗಿರುತ್ತೆ. ಆದ್ದರಿಂದ ಈ ಸೈನ್ ಎನ್ನ ಮೇಲುಗಡೆ ಹೋದ್ರೆ ಸೈನ್ ಇಂಟು ಸೈನ್ ಏನಾಗುತ್ತೆ ಅಂದ್ರೆ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಅದೇ ರೀತಿ ಕಾಸ್ ಇಂಟು ಕಾಸ್ ಏನಾಗುತ್ತಪ್ಪ ಅಂತಂದ್ರೆ ಕಾಸ್ ಸ್ಕ್ವೇರ್ ಎ ಆಗಿರುತ್ತೆ. ಸೈನ್ ಎ ಮೈನಸ್ ಕಾಸ್ ಎ ಪ್ಲಸ್ ಕಾಸ್ ಎ ಮೈನಸ್ ಸೈನ್ ಎ ಅದನ್ನ ಹಾಗೆ ಬರ್ಕೊಳ್ಳೋಣ. ಈಗ ನಾವು ಏನ್ ಮಾಡಬೇಕಾಗಿದೆ ಅಂದ್ರೆ ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಇದೆ, ಇಲ್ಲಿ ಕಾಸ್ ಎ ಮೈನಸ್ ಸೈನ್ ಇದೆ, ಇವು ಎರಡೂ ಸೇಮ್ ಇರಬೇಕು, ಅಂದ್ರೆ ಚಿಹ್ನೆಗಳು ಸೇಮ್ ಇರಬೇಕಂತಂದ್ರೆ ಈ ಚಿಹ್ನೆಯನ್ನು ನಾವು ಬದಲಾಯಿಸಬೇಕಂದ್ರೆ ಚಿಹ್ನೆ ಮೈನಸ್ ನಿಂದ ಗುಣಾಕಾರ ಮಾಡಬೇಕು. ಇಲ್ಲಿ ಸೈನ್ ಸ್ಕ್ವೇರ್ ಎ ಬೈ ಸೈನ್ ಎ ಮೈನಸ್ ಕಾಸ್ ಎ ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಮೈನಸ್ ಆದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇದು ಚಿಹ್ನೆ ಚೇಂಜ್ ಆಗುತ್ತೆ, ಮೈನಸ್ ಇದು ಕಾಸ್ ಎ ಮೈನಸ್ ಆಗುತ್ತೆ, ಸೈನ್ ಎ ಪ್ಲಸ್ ಆಗುತ್ತೆ. ಹಾಗಾಗಿ
ಸೈನ್ ಎ ಮೈನಸ್ ಕಾಸ್ ಎ. ಈಗ ಇವೆರಡರ ಛೇದಗಳು ಒಂದೇ ಆಗಿದೆ, ಆದ್ದರಿಂದ ಇವುಗಳ ಒಂದೇ ಆಗಿರೋದ್ರಿಂದ ನಾವು ಇವನ್ನ ಕಳಿಬಹುದು, ಅಂದ್ರೆ ಅಂಶಗಳನ್ನ ಕಳಿಬಹುದು. ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಬೈ ಸೈನ್ ಎ ಮೈನಸ್ ಕಾಸ್ ಎ. ಇದು ಯಾವ ರೀತಿ ಇದೆಯಪ್ಪ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಅಂದ್ರೆ ನಾವು ಅದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಬರೀಬಹುದು. ಇದು ನಾವು ಸೈನ್ ಎ ಪ್ಲಸ್ ಕಾಸ್ ಎ ಇಂಟು ಬ್ರಾಕೆಟ್ ಸೈನ್ ಎ ಮೈನಸ್ ಕಾಸ್ ಎ ಅಂತ ಬರಿತೀವಿ ಈ ಸೂತ್ರವನ್ನು ಬಳಸಿ. ಇಲ್ಲಿ ಗಮನಿಸಿ, ಸೈನ್ ಎ ಮೈನಸ್ ಕಾಸ್ ಎ ಸೈನ್ ಎ ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆದರೆ ನಮಗೆ ಸೈನ್ ಎ ಪ್ಲಸ್ ಕಾಸ್ ಎ ಉಳಿಯುತ್ತೆ. ಇದು ಪ್ರಶ್ನೆಯ ಬಲಭಾಗ ಆಗಿದೆ. ಆದ್ದರಿಂದ ಆರ್ ಎಚ್ ಎಸ್, ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿರುತ್ತೆ. ನೆಕ್ಸ್ಟ್ ಅದೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಇದು ಅಭ್ಯಾಸದ ಪ್ರಶ್ನೆ ಮಕ್ಕಳೇ. ನಿಮಗೆ ಸೈನ್ ಎ ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಕೋಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಎಂದು ಸಾಧಿಸಿ ಅಂತ. ಇಲ್ಲಿ ಎಲ್ ಎಚ್ ಎಸ್ ಭಾಗವನ್ನು ಬರ್ಕೊಳ್ಳೋಣ. ಇಲ್ಲಿ ಗಮನಿಸಿ, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ ಕೂಡ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಆ ಸೂತ್ರವನ್ನು ನಾವು ಇಲ್ಲಿ ಅಪ್ಲೈ ಮಾಡಿದೆ, ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಜಾಗದಲ್ಲಿ ಸೈನ್ ಇದೆ, ಸೈನ್ ಸ್ಕ್ವೇರ್ ಎ. ಬಿ ಜಾಗದಲ್ಲಿ ಕೋಸಿಕ್ ಎ ಇದೆ, ಹಾಗಾಗಿ ಕೋಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಕಾಸ್ ಇದೆ, ಅಂದರೆ 2ab ಪ್ಲಸ್ ಕಾಸ್ ಸ್ಕ್ವೇರ್ ಎ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಇಂಟು ಸೀಕೆಂಟ್ ಎ. ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇದರ ಬೆಲೆ ನಮಗೆ ಗೊತ್ತಿದೆ, ನಿತ್ಯ ಸಮೀಕರಣ 1ರ ಪ್ರಕಾರ ಇದರ ಬೆಲೆ 1 ಆಗುತ್ತೆ. ಹಾಗಾಗಿ ಅದನ್ನು ಅದರ 2ರ ಜಾಗದಲ್ಲಿ 1 ಅಂತ ಬರ್ಕೋತೀನಿ. ಕೋಸೆಕ್ ಸ್ಕ್ವೇರ್ ಎ ಅದನ್ನು ಹಾಗೆ ಬರ್ಕೊಳ್ಳೋಣ, ಪ್ಲಸ್ 2 ಸೈನ್ ಎ ಇಂಟು ಕೋಸೆಕ್ ಎ ಇದನ್ನು ವಿಲೋಮ ಬರ್ಕೊಂಡ್ರೆ 1 ಬೈ ಸೈನ್ ಎ ಆಗುತ್ತೆ, ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಅದನ್ನು ಆಸ್ ಇಟ್ ಇಸ್ ಬರ್ಕೊಳ್ಳೋಣ, ಪ್ಲಸ್ 2 ಕಾಸ್ ಎ ಇಂಟು ಸೀಕೆಂಟ್ ಎ ನ ವಿಲೋಮ ರೂಪದಲ್ಲಿ ಬರ್ಕೊಂಡ್ರೆ 1 ಬೈ ಕಾಸ್ ಎ ಆಗುತ್ತೆ. ಇಲ್ಲಿ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. ಆವಾಗ 1 ಪ್ಲಸ್ ಕೋಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಇರುತ್ತೆ, 2 ಸೀಕೆಂಟ್ ಸ್ಕ್ವೇರ್ ಎ, ಇಲ್ಲಿ 2 ಇದೆ, ಅದನ್ನು 2 ಒಂದಲೇ 2 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೋಸೆಕ್ ಸ್ಕ್ವೇರ್ ಎ ನಾವು ಏನು ಮಾಡ್ಬೋದಪ್ಪ ಅಂದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರೀಬಹುದು. ಅದೇ ರೀತಿಯಾಗಿ ಸೀಕೆಂಟ್ ಸ್ಕ್ವೇರ್ ಎ ಅನ್ನ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರೀಬಹುದು. ಅಂದರೆ 2ನೇ ಮತ್ತು 3ನೇ ನಿತ್ಯ ಸಮೀಕರಣಗಳನ್ನು ಇಲ್ಲಿ ಬಳಸಲಾಗಿದೆ. ಈಗ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಖ್ಯೆಗಳನ್ನು ಕೂಡಿದ್ರೆ 1 2 1 1 2 ಪ್ಲಸ್ 2 4 5 2 7 ಆಗುತ್ತೆ. 7 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಎಲ್ ಎಚ್ ಎಸ್. 29ನೇ ಪ್ರಶ್ನೆ, ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಬಹುಲಕ ಕಂಡುಹಿಡಿಯುವಂತಹ ಸೂತ್ರವನ್ನು ಬರ್ಕೊಳ್ಳೋಣ. ಬಹುಲಕ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ಬ್ರಾಕೆಟ್ f1 ಮೈನಸ್ f0 ಡಿವೈಡೆಡ್ ಬೈ 2f1 ಮೈನಸ್ f0 ಮೈನಸ್ f2 ಇಂಟು ಬ್ರಾಕೆಟ್ h. ಇಲ್ಲಿ ನಾವು ಈ ಎಲ್ಲಾ ಬೆಲೆಗಳನ್ನು ಗುರುತಿಸಬೇಕಂದ್ರೆ ಆವೃತ್ತಿಯನ್ನು ಗಮನಿಸಿ, ದೊಡ್ಡ ಸಂಖ್ಯೆಯನ್ನು ಗಮನಿಸಿ. ಗರಿಷ್ಠ ಸಂಖ್ಯೆ ಯಾವುದಪ್ಪ ಅಂದ್ರೆ ಇಲ್ಲಿ 9 ಇದೆ. ಈ 9ರ ವರ್ಗಾಂತರವನ್ನು ಗುರುತಿಸ್ಕೋಬೇಕು. ಇದು ಏನಾಗುತ್ತಂದ್ರೆ f1 ಆಗುತ್ತೆ, ಇದರ ಹಿಂದ್ಗಡೆ ಇರತಕ್ಕಂಥ ಸಂಖ್ಯೆ f0 ಆಗುತ್ತೆ, ನೆಕ್ಸ್ಟ್ ಇರತಕ್ಕಂಥ ಸಂಖ್ಯೆ f2 ಆಗುತ್ತೆ. ನೆಕ್ಸ್ಟ್ ಇದು ವರ್ಗಾಂತರದ ಕೆಳಮಿತಿ, ಇದು L ಆಗುತ್ತೆ 20. ಇಲ್ಲಿ 30ರಲ್ಲಿ 20ನ್ನ ಕಳೆದ್ರೆ 10 ಆಗುತ್ತೆ, ಇದು ಏನಪ್ಪಾ ಅಂತಂದ್ರೆ ಹೆಚ್ಚಾಗಿರುತ್ತೆ. ಈ ಎಲ್ಲಾ ಬೆಲೆಗಳನ್ನ ಇಲ್ಲಿ ಒಂದ್ಸರಿ ಬರ್ಕೊಳ್ಳೋಣ. L is equal to 20, f1 9, f0 3, f2 6, h equal to 10. ಇಲ್ಲಿ ಮಾರ್ಕ್ ಮಾಡಿರೋದನ್ನೆಲ್ಲ ಒಂದ್ಸರಿ ಇಲ್ಲಿ ಬರ್ಕೊಳ್ಳೋಣ. ಈಗ ಈ ಬೆಲೆಗಳನ್ನ ಮೇಲಿನ ಸೂತ್ರದಲ್ಲಿ ತುಂಬೋಣ. L ಅಂದ್ರೆ L ಜಾಗದಲ್ಲಿ 20, f1 ಜಾಗದಲ್ಲಿ 9, f0 ಜಾಗದಲ್ಲಿ 3, f1 ಜಾಗದಲ್ಲಿ 9, f0 ಜಾಗದಲ್ಲಿ 3, f2 ಜಾಗದಲ್ಲಿ 6, h ಜಾಗದಲ್ಲಿ 10 ಅನ್ನು ತುಂಬಿದ್ದೀವಿ. ಈಗ ನಾವು ಬ್ರಾಕೆಟ್ ಅಲ್ಲಿ ಗಮನಿಸಿ, 9ರಲ್ಲಿ 3ನ್ನ ಕಳೆದ್ರೆ 6 ಬರುತ್ತೆ. ನೆಕ್ಸ್ಟ್ 2 9 18 -3 -6 ಹಾಗೆ ಬರ್ಕೊಳ್ಳೋಣ, ಇಂಟು 10 ಕೂಡ ಹಾಗೆ ಬರ್ಕೊಳ್ಳೋಣ. ಇಲ್ಲಿ
20 ಕಂಟಿನ್ಯೂ ಆಗಿ ಬರ್ಕೊಳ್ಳೋಣ. 20 ಪ್ಲಸ್ 6 ಇಲ್ಲಿ ನೋಡ್ರಿ 18ರಲ್ಲಿ 3 ಕಳೆದ್ರೆ 15 ಆಗುತ್ತೆ. 15ರಲ್ಲಿ 6 ಕಳೆದ್ರೆ 9 ಆಗುತ್ತೆ. 6/9 ಇಂಟು 10. ನೆಕ್ಸ್ಟ್ ನಾವಿಲ್ಲಿ ಈಗ 6 ಮತ್ತು 10 ಗುಣಾಕಾರ ಮಾಡಿದ್ರೆ 60 ಆಗುತ್ತೆ. 60/9. 20 ಪ್ಲಸ್ ಇಲ್ಲಿ ನಾವು 9ರಿಂದ ನಾವು 60 ಭಾಗಿಸಿದ್ರೆ 9 54 ಆಗುತ್ತೆ. ಮತ್ತೆ ಪಾಯಿಂಟ್ ಕೊಟ್ಟರೆ 60 ಆಗುತ್ತೆ. ಅದು ಮತ್ತೆ 6 ಆಗುತ್ತೆ. ಈ ರೀತಿಯಾಗಿ ಇದು ಕಂಟಿನ್ಯೂ ಆಗುತ್ತೆ. ನಾವಿಲ್ಲಿ 2 ಡಿಜಿಟ್ ಅನ್ನು ಮಾತ್ರ ಪರಿಗಣಿಸೋಣ. ಅಂದರೆ 6.66 ಅಂತ. ಈಗ 20ಕ್ಕೆ 6 ಕೂಡಿದ್ರೆ 26.66 ಆಗುತ್ತೆ. ಅಂದರೆ ಬಹುಲಕದ ಬೆಲೆ ಎಷ್ಟಪ್ಪ ಅಂದರೆ 26.66. 29ನೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಆಯ್ಕೆ ಇರುವಂತಹ ಪ್ರಶ್ನೆ ಇದೆ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ. ಮಕ್ಕಳೇ, ಅವರು ಪ್ರಶ್ನೆಯಲ್ಲಿ ಈ 2 ಕಾಲಮನ್ನು ಮಾತ್ರ ಕೊಟ್ಟಿರ್ತಾರೆ, ವರ್ಗಾಂತರ ಮತ್ತು ಆವೃತ್ತಿಯನ್ನ. ನಾವು ಇನ್ನೊಂದು ಕಾಲಮನ್ನು ಹಾಕೋಬೇಕು, ಸಂಚಿತ ಆವೃತ್ತಿ ಅಥವಾ CF ಅಂತ ಬರ್ಕೊಂಡಿದ್ವಿ. ಇಲ್ಲಿ CF ಅನ್ನ ಬರ್ಕೊಳ್ಳೋದನ್ನ ಗಮನಿಸಿ. 6ಕ್ಕೆ 6 ಬರ್ಕೋಬೇಕು. ನೆಕ್ಸ್ಟ್ ಈ 6ಕ್ಕೆ 5 ಕೂಡಬೇಕು. ನೆಕ್ಸ್ಟ್ 11 ಆಗುತ್ತೆ. 11ಕ್ಕೆ 9 ಕೂಡಬೇಕು, 20 ಆಗುತ್ತೆ. ನೆಕ್ಸ್ಟ್ 20ಕ್ಕೆ 4 ಕೂಡಿದ್ರೆ 24 ಆಗುತ್ತೆ. 24ಕ್ಕೆ 2 ಕೂಡಿದ್ರೆ 26 ಆಗುತ್ತೆ. ಇದು ಏನಪ್ಪಾ ಅಂದ್ರೆ ಸಂಚಿತ ಆವೃತ್ತಿ ಆಗುತ್ತೆ. ಅಂದ್ರೆ ಇವೆಲ್ಲ ಆವೃತ್ತಿಗಳನ್ನ ಕೂಡಿದ್ರು ಕೂಡ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 26 ಬರುತ್ತೆ ಮಕ್ಕಳೇ. ನೆಕ್ಸ್ಟ್ ನಾವೀಗ ಈ ಮಧ್ಯಾಂಕ ಇರುವಂತ ವರ್ಗಾಂತರವನ್ನು ಗುರುತಿಸಬೇಕು. ಈಗ 26ನ್ನ 2ರಿಂದ ಭಾಗಿಸೋಣ, 13 ಬರುತ್ತೆ. ಇಲ್ಲಿ ನೋಡಿ, ಸಂಚಿತ ಆವೃತ್ತಿಯನ್ನು ಗಮನಿಸ್ತಾ ಹೋದ್ರೆ 13 ಎಲ್ಲಿ ಬರುತ್ತೆ ಅಂತ ಗುರುತಿಸ್ಕೋಬೇಕು. 11ರ ನಂತರ ಬರುತ್ತೆ 13. ಹಾಗಾಗಿ ಇಲ್ಲಿ ಈ ವರ್ಗಾಂತರದಲ್ಲಿ ಏನಪ್ಪಾ ಅಂದ್ರೆ ಮಧ್ಯಾಂಕ ಬರುತ್ತೆ. ಆದ್ದರಿಂದ ಇದು ಏನಾಗುತ್ತೆ ಅಂದ್ರೆ L ಆಗುತ್ತೆ. ಇದು ಏನಾಗುತ್ತಪ್ಪ ಅಂದ್ರೆ F ಆಗುತ್ತೆ. ಇಲ್ಲಿ ಸಂಚಿತ ಆವೃತ್ತಿಯಲ್ಲಿ ಮಧ್ಯಾಂಕ ಇರುವಂತ ವರ್ಗಾಂತರದ ಇಂದಿನ ಸಂಚಿತ ಆವೃತ್ತಿ ಇದು ಏನಪ್ಪಾ ಅಂದ್ರೆ CF ಆಗುತ್ತೆ. ಈ ಒಂದ್ಸರಿ ಸೂತ್ರವನ್ನ ನಾವು ಬರ್ಕೊಳ್ಳೋಣ. ಮಧ್ಯಾಂಕ ಈಕ್ವಲ್ ಟು L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು ಬ್ರಾಕೆಟ್ H. ಈ ಸೂತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಬೆಲೆಗಳನ್ನ ಒಂದ್ಸರಿ ಬರ್ಕೊಳ್ಳೋಣ. L ಈಕ್ವಲ್ ಟು L ಅಂದ್ರೆ ಇಲ್ಲಿದೆ 40. ನೆಕ್ಸ್ಟ್ n/2 ಇಲ್ಲಿ ಬರ್ಕೊಂಡಿದೀವಿ 13. CF ಅಂದ್ರೆ ನಾ ಹೇಳಿದೆ ಈಗಾಗಲೇ ಮಧ್ಯಾಂಕ ಇರುವಂತ ವರ್ಗಾಂತರ ಇಲ್ಲಿ ಗುರುತಿಸ್ಕೊಂಡಿವಲ್ಲ, ಇದರ ಇಂದಿನ ಸಂಚಿತ ಆವೃತ್ತಿ ಅಂದ್ರೆ 11. ನೆಕ್ಸ್ಟ್ F ಅಂದ್ರೆ ಮಧ್ಯಾಂಕ ಇರತಕ್ಕಂಥ ವರ್ಗಾಂತರದ ಆವೃತ್ತಿ 9. H ಅಂದ್ರೆ 60ರಲ್ಲಿ 40ನ್ನ ಕಳೆಯಿರಿ 20 ಆಗುತ್ತೆ. ಈ ಬೆಲೆಗಳನ್ನ ಸೂತ್ರದಲ್ಲಿ ತುಂಬಿಕೊಳ್ಳೋಣ. L 20 ಇದೆ, n/2 13, ಅದೇ ರೀತಿ CF 11 ಇದೆ, F 9, H 20 ಇದೆ. ಈ ನೆಕ್ಸ್ಟ್ 13ರಲ್ಲಿ 11ನ್ನ ಕಳೆದ್ರೆ 2/9 ಇಂಟು 20. ನೆಕ್ಸ್ಟ್ ನಾವು 20 ಇಂಟು 2ನ ಗುಣಾಕಾರ ಮಾಡಿದ್ರೆ 40/9 ಬರುತ್ತೆ. ಇಲ್ಲಿ 9ರಿಂದ 40ನ್ನ ಭಾಗಿಸಿದ್ರೆ 4.444 ಕಂಟಿನ್ಯೂ ಆಗುತ್ತೆ. ಇನ್ನು 40ಕ್ಕೆ 4ನ್ನ ಕೂಡಿದ್ರೆ 44. ನೆಕ್ಸ್ಟ್ 0.44 ಅಂದ್ರೆ ಈ ಪಟ್ಟಿಯ ಮಧ್ಯಾಂಕ 44.44 ಆಗಿರುತ್ತೆ. 30ನೇ ಪ್ರಶ್ನೆ, ಬಾಹ್ಯ ಬಿಂದುವಿನಿಂದ ಎಳೆದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತಿದೆ. ಮಕ್ಕಳೇ, ಈ ಪ್ರಮೇಯವನ್ನು ನೀವು ಅಭ್ಯಾಸ ಮಾಡಿರ್ತೀರಿ. ಇದು 10.2 ಆಗಿರುತ್ತೆ ಪ್ರಮೇಯ. ಇದು ನೀವು ಈಗಾಗಲೇ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಾವು ಮತ್ತೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 31ನೇ ಪ್ರಶ್ನೆ. ಇಲ್ಲಿ A ಆಫ್ 4 6, B 2 - 2 ಮತ್ತು C 6 5 ಇವು ತ್ರಿಭುಜ ABCಯ ಶೃಂಗಗಳಾಗಿವೆ. ತ್ರಿಭುಜ ABCಯ ಮಧ್ಯ ರೇಖೆಗಳಾದ CP ಮತ್ತು BQಗಳು ಚಿತ್ರದಲ್ಲಿ ತೋರಿಸಿರುವಂತೆ G4 3 ಬಿಂದುವಿನಲ್ಲಿ ಛೇದಿಸುತ್ತವೆ. G ಬಿಂದುವು CP ಮಧ್ಯರೇಖೆಯ ತ್ರೈಭಾಜಿಕ ಬಿಂದು ಎಂದು ಸಾಧಿಸಿ ಅಂತ. ಮಕ್ಕಳೇ, ಪ್ರಶ್ನೆಯನ್ನು ಕರೆಕ್ಟಾಗಿ ಓದಿ ಅರ್ಥೈಸ್ಕೊಳ್ಳಿ. ಇಲ್ಲಿ ABC ತ್ರಿಭುಜದ 3 ಶೃಂಗಗಳ ಬಿಂದುಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ CP ಮತ್ತು BQ ಈ ಮಧ್ಯರೇಖೆಗಳು G ಬಿಂದುವಿನಲ್ಲಿ ಸಂಧಿಸುತ್ತವೆ ಅಥವಾ ಛೇದಿಸುತ್ತವೆ ಅಂತ ಹೇಳ್ತಿದ್ದಾರೆ.
ಈ ಜಿ ಬಿಂದು ನಿರ್ದೇಶಾಂಕವನ್ನು ಕೂಡ ಕೊಟ್ಟಿದ್ದಾರೆ 4, 3 ಅಂತ. ಹಾಗಾದ್ರೆ ಅವ್ರು ಹೇಳಿದ್ದೇನಪ್ಪಾ ಅಂದ್ರೆ ಈ ಜಿ ಬಿಂದು ಸಿಪಿಯ ತ್ರೈಭಾಜಕ ಬಿಂದು ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ಈ ಜಿ ಬಿಂದು ಸಿಪಿಯನ್ನ 2:1 ಈ ಅನುಪಾತದಲ್ಲಿ ಭಾಗಿಸುತ್ತದೆ ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಅಂದ್ರೆ ಇಲ್ಲಿ ನಾವು m1 ಮತ್ತು m2 ಅನ್ನ ಕಂಡುಹಿಡಿಬೇಕು. ಅದು 2:1 ಬರಬೇಕು ಮಕ್ಕಳೇ. ಅಂದ್ರೆ ಇದು ನಾವು m1 ಅಂತ ತಗೊಂಡ್ರೆ ಇದನ್ನ m2 ಅಂತ ತಗೊಂಡ್ರೆ ಇದು 2 ಇದು 1 ಅಂತ ನಮಗೆ ಇಲ್ಲಿ ಉತ್ತರ ಸಿಗಬೇಕಾಗಿದೆ. ಹಾಗಾದ್ರೆ ಗಮನಿಸಿ, ಇದನ್ನ ನಾವು x1 y1 ಅಂತ ತಗೊಂಡ್ರೆ ಇದು xy ಆಗುತ್ತೆ. ಇಲ್ಲಿ x2 y2 ಗೊತ್ತಿಲ್ಲ. ಹಾಗಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲು ಈ p ಬಿಂದು ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. p ಬಿಂದು ನಿರ್ದೇಶಾಂಕ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇದು CP ಏನಪ್ಪಾ ಅಂದ್ರೆ ಮಧ್ಯ ಬಿಂದು, ಮಧ್ಯ ರೇಖೆ ಆಗಿರೋದ್ರಿಂದ ಇದು ಏನಾಗುತ್ತೆ ಅಂದ್ರೆ ಮಧ್ಯ ಬಿಂದು ಆಗುತ್ತೆ. AB ಯ ಮಧ್ಯ ಬಿಂದು ಆಗಿರೋದ್ರಿಂದ ಮಧ್ಯ ಬಿಂದು ಸೂತ್ರವನ್ನು ಬಳಸಿ p ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯೋಣ. p of xy equal to ನೋಡ್ರಿ x1 plus x2 4 plus 2 by 2 6 minus 2 by 2. ಇಲ್ಲಿ 4ಕ್ಕೆ 2 ಕೂಡಿದ್ರೆ 6 ಆಗುತ್ತೆ. 4 ಅಲ್ಲಿ 2 ಕಳೆದ್ರೆ 4 ಉಳಿಯುತ್ತೆ. ಇಲ್ಲಿ 6 ಅರ್ಧ 3, ನೆಕ್ಸ್ಟ್ 4 ಅರ್ಧ 2. ಅಂದ್ರೆ ಇದರ ಉತ್ತರ 3, 2 ಬಂತು. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವು ಭಾಗ ಪ್ರಮಾಣ ಸೂತ್ರವನ್ನು ಬಳಸಿ m1 ಮತ್ತು m2 ಅನ್ನ ಕಂಡುಹಿಡಿಯೋಣ. ಇಲ್ಲಿ ನಾವು ಇದನ್ನ c1 x1 ಮತ್ತು ಇದನ್ನ y1 ಅಂತ ತಗೊಂಡಿವಿ. ಇದು 3, 2 ಇರೋದ್ರಿಂದ ಇದನ್ನ x2 ಇದನ್ನ y2 ಅಂತ ತಗೊಳ್ಳೋಣ. ಇದನ್ನ x ಮತ್ತು ಇದನ್ನ y ಅಂತ ತಗೊಳ್ಳೋಣ. ಇದನ್ನ m1 ಇದನ್ನ m2 ಅಂತ ತಗೊಳ್ಳೋಣ. ಇಲ್ಲಿ ಭಾಗ ಪ್ರಮಾಣ ಸೂತ್ರ ಈ ರೀತಿಯಾಗಿದೆ. p of xy equal to into bracket m1 into x2 plus m2 into x1 divided by m1 plus m2, m1 into y2 plus m2 into y1 divided by m1 plus m2. ಈಗ ಇದರಲ್ಲಿ ಬೆಲೆಗಳನ್ನು ತುಂಬಿದ್ರೆ ಇದು ಬೆಲೆ ಎಷ್ಟಿದೆಪ್ಪ ಅಂದ್ರೆ xy ಬೆಲೆ 4, 3 ಇದೆ. ನೆಕ್ಸ್ಟ್ ಇಲ್ಲಿ x2 3, x1 6 ಇದೆ, y2 2, y1 5 ಇದೆ. ಈಗ ನಮಗೆ m1 ಮತ್ತು m2 ಬೇಕಾಗಿರೋದ್ರಿಂದ x ಅಥವಾ y ಯಾವುದಾದ್ರೂ ಒಂದನ್ನು ಕನ್ಸಿಡರ್ ಮಾಡಿ ನಾವಿಲ್ಲಿ ಬರ್ಕೊಳ್ಳೋಣ. ಈಗ ನಾ ಏನ್ ಮಾಡ್ಕೊಂಡ್ರಪ್ಪ ಅಂದ್ರೆ x ಮತ್ತು x ಅನ್ನ ತೆಗೆದುಕೊಳ್ಳಿ. 4 ಈಕ್ವಲ್ ಟು m1 ಇಂಟು 3 ಪ್ಲಸ್ m2 ಇಂಟು 6 ಡಿವೈಡೆಡ್ ಬೈ m1 ಪ್ಲಸ್ m2. ಈ m1 ಪ್ಲಸ್ m2 ಅನ್ನ ಎಡಕ್ಕೆ ತೆಗೆದುಕೊಂಡ್ರೆ 4 ಇಂಟು ಬ್ರಾಕೆಟ್ m1 ಪ್ಲಸ್ m2 ಈಕ್ವಲ್ ಟು 3 ಇಂಟು m1 3m1 ಪ್ಲಸ್ 6 ಇಂಟು m1 m2 6m2 ಆಗುತ್ತೆ. ಈಗ ಇದನ್ನ 4 ರಿಂದ ಗುಣಾಕಾರ ಮಾಡಿದ್ರೆ 4m1 ಪ್ಲಸ್ 4m2 ಈಕ್ವಲ್ ಟು 3m1 ಪ್ಲಸ್ 6m2. ಈಗ m1 ಅನ್ನ ಎಡಕ್ಕೆ ತಗೊಂಬರೋಣ, m2 ಅನ್ನ ಎಡಕ್ಕೆ ಬರ್ಕೊಳ್ಳೋಣ. 4m1 ಮೈನಸ್ 3m1 ಈಕ್ವಲ್ ಟು 6m2, 4m2 ಬಲಕ್ಕೆ ಬಂದ್ರೆ ಮೈನಸ್ 4m2 ಆಗುತ್ತೆ. 4m1 ಅಲ್ಲಿ 3m1 ಕಳೆದ್ರೆ 1m1, 6m2 ಅಲ್ಲಿ 4m2 ಕಳೆದ್ರೆ 2m2. ಈ m2 ಅನ್ನ ಈ ಕಡೆ ತಗೊಂಬರೋಣ. ಈಗ ಅಂದ್ರೆ ಈ m2 ಅನ್ನ ಇಲ್ಲಿ ತಗೊಂಬಂದ್ರೆ 2 ಇಲ್ಲೇ ಇರುತ್ತೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. ಈ 1 ಅನ್ನ ಇಲ್ಲಿ ತಗೊಂಡ್ರೆ ಬಲಭಾಗಕ್ಕೆ ಬಂದ್ರೆ ಬೈ 1 ಆಗುತ್ತೆ. ಅಂದ್ರೆ m1 by m2 is equal to 2/1 ಆಗುತ್ತೆ. ಅಂದ್ರೆ m1 ಅನುಪಾತ m2 equal to 2:1 ಆಗಿದೆ. ಆದ್ದರಿಂದ ಜಿಯು ಸಿಪಿಯ ತ್ರೈಭಾಜಕ ಬಿಂದುವಾಗಿದೆ ಅಂತ ಬರಿಬೇಕು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಚಿತ್ರದಲ್ಲಿ KLM ಮತ್ತು PQR ಗಳು O ಕೇಂದ್ರವುಳ್ಳ ಏಕಕೇಂದ್ರೀಯ ವೃತ್ತಗಳ ಕಂಸಗಳಾಗಿವೆ. ಇಲ್ಲಿದರ KLM ಮತ್ತು PQR ಇವೆರಡು ಏಕಕೇಂದ್ರೀಯ ಅಂದ್ರೆ O ಕೇಂದ್ರವುಳ್ಳ ಇದು ಏಕಕೇಂದ್ರೀಯ ವೃತ್ತಗಳ ಕಂಸಗಳು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ KO ಲಂಬ OM ಅಂದ್ರೆ ಇದು 90 ಡಿಗ್ರಿ ಇರುತ್ತೆ ಅಂತ. ಮತ್ತು ROP ಈ ಭಾಗದಲ್ಲಿ ಕೊಟ್ಟಿದ್ರೆ ಅವರೇ ROP ಈಕ್ವಲ್ ಟು 45 ಡಿಗ್ರಿ ಆಗಿದೆ. KLM ಕಂಸ ಮತ್ತು PQR ಕಂಸಗಳ ಉದ್ದದ ಅನುಪಾತ 4:1 ಆದರೆ
ಪಿ ಕ್ಯೂ ಆರ್ ಮತ್ತು KLM ಕಂಸಗಳ ತ್ರಿಜ್ಯಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಬಿ OM = 7 ಸೆಂಟಿಮೀಟರ್ ಆದಾಗ, OM 7 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ ಅವರು ಆಲ್ರೆಡಿ. ಆದಾಗ OPR ತ್ರಿಜ್ಯಾಂತರ ಖಂಡದ ಇದೆಯಲ್ಲ, OPR ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ. ಮಕ್ಕಳೇ, ಪ್ರಶ್ನೆಯನ್ನು ಗಮನಿಸಿ. ಈಗ ಅವರು ಕಂಸಗಳ ಉದ್ದದ ಅನುಪಾತವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಬಳಸಿಕೊಂಡು ಕಂಸಗಳ ತ್ರಿಜ್ಯಗಳ ಅನುಪಾತವನ್ನು ಕಂಡುಹಿಡಿಯಬೇಕಾಗಿದೆ. ಒಂದನೇದು, ಇದು ಏನಪ್ಪಾ ಅಂತಂದ್ರೆ KLM ಕಂಸದ ಉದ್ದ. ಬೈ PQR ಕಂಸದ ಉದ್ದ. ಇವುಗಳ ಅನುಪಾತ. ಇಲ್ಲಿ KLM ತ್ರಿಜ್ಯವನ್ನು ನಾವು ಈ ತ್ರಿಜ್ಯವನ್ನ R ಅಂತ ತಗೊಂಡಿನಿ, ಈ ತ್ರಿಜ್ಯವನ್ನು ಸ್ಮಾಲ್ r ಅಂತ ತಗೊಂಡಿನಿ. ಹಾಗಾಗಿ ಇಲ್ಲಿ R, ಇಲ್ಲಿ R. ಕಂಸದ ಉದ್ದ ಸೂತ್ರ ಗೊತ್ತಿದೆ, θ/360 ಡಿಗ್ರಿ ಇಂಟು 2πr. ಇಲ್ಲಿ ಸೂತ್ರವನ್ನು ಬರ್ಕೊಂಡಿನಿ, θ/360 ಡಿಗ್ರಿ ಇಂಟು 2πr. ಅದರ ಅನುಪಾತ 4:1 ಅಂತ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ, ಅದನ್ನು ಬರ್ಕೊಂಡಿನಿ. ಈಗ 360 ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ಪೈ ಮತ್ತು ಪೈ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಥೀಟ ಎಷ್ಟಿದೆಪ್ಪ ಅಂತಂದ್ರೆ 90 ಡಿಗ್ರಿ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ರೆ ಪ್ರಶ್ನೆ KO ಲಂಬ OM ಅಂತ ಇದ್ದಾರೆ ಅಂದ್ರೆ ಇಲ್ಲಿ 90 ಡಿಗ್ರಿ ಇದೆ. ನೆಕ್ಸ್ಟ್ PQR ಕಂಸದ ತ್ರಿಜ್ಯ ಇದೆ ಕೊಟ್ಟಿದ್ರೆ ಥೀಟ 45 ಡಿಗ್ರಿ. ಕ್ಯಾಪಿಟಲ್ R ಸ್ಮಾಲ್ r ಆಗಿ ಬರ್ಕೊಳ್ಳೋಣ, 4:1. ಇಲ್ಲಿ ನೋಡ್ರಿ 45 ಒಂದ್ಲೆ, 45 ಎರಡ್ಲೆ, ನೆಕ್ಸ್ಟ್ ಒಂದ್ಲೆ, 2 ಅಂದ್ರೆ ಕ್ಯಾಪಿಟಲ್ R ಬೈ ಸ್ಮಾಲ್ r ಈಕ್ವಲ್ ಟು 2/1 ಆಗಿದೆ. ಅಂದ್ರೆ ಇಲ್ಲಿ ಅವ್ರಿಗೆ ಕೇಳಿರುವಂಥದ್ದು PQR ಮತ್ತು KLM ಕಂಸಗಳ ತ್ರಿಜ್ಯಗಳ ಅನುಪಾತ ಎಷ್ಟಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ ಇದು KLM ತ್ರಿಜ್ಯ, ಇದು PQR ತ್ರಿಜ್ಯ. ಅಂದ್ರೆ ನಾವು ಇದನ್ನ 1:2 ಅಂತ ಬರಿಬೇಕು. R ಈಕ್ವಲ್ ಟು ಅನುಪಾತ ಎಷ್ಟು ಬರುತ್ತಂದ್ರೆ 1:2 ಅಂತ ಬರುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ OM = 7 ಸೆಂಟಿಮೀಟರ್ ಆದಾಗ OPR ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. OPR ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದ್ರೆ ಈ ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಆದ್ರೆ ನಮಗೆ ಇಲ್ಲೇ ತ್ರಿಜ್ಯ ಬೇಕಾಗಿದೆ. ಇಲ್ಲೇ ಕ್ಯಾಪಿಟಲ್ R ಎಷ್ಟಿದೆ ಅಂದ್ರೆ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 7 ಅಂತ ತುಂಬಿಕೊಡೋಣ, ಸ್ಮಾಲ್ r ಹಾಗೆ ಇರಲಿ, 2/1. ಇಲ್ಲಿ R = ಓರೆ ಗುಣಾಕಾರ ಮಾಡಿದ್ರೆ 7 × 1 7, 2 × 2 6 ಆಗುತ್ತೆ. R = 7/2 ಸೆಂಟಿಮೀಟರ್. ನೆಕ್ಸ್ಟ್ OPR ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ θ/360 ಡಿಗ್ರಿ ಇಂಟು πr². ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಆಗಿರುತ್ತೆ. ಇಲ್ಲಿ θ 45 ಡಿಗ್ರಿ ಇದೆ, ಪೈ ಬೆಲೆ 22/7. ಇಲ್ಲಿ R 7/2 ಸ್ಕ್ವೇರ್ ಆಗಬೇಕು, ಅದನ್ನ 7/2 ಇಂಟು 7/2 ಅಂತ ಬರೆದಿದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಈ 7 ಕ್ಯಾನ್ಸಲ್ ಆಗುತ್ತೆ, 2 ಒಂದ್ಲೆ, 2 11 ಆಗುತ್ತೆ. ನೆಕ್ಸ್ಟ್ 45 ಒಂದ್ಲೆ, ಇದು 45 8 ಆಗುತ್ತೆ. ಈಗ ಉಳಿಯುವಂಥದ್ದು ನೋಡ್ರಿ, ಇಲ್ಲಿ 11 × 7 ಉಳಿತೆ, 11 7 77, 8 × 2 16 ಆಗುತ್ತೆ, 77/16. 16ರಿಂದ ಭಾಗಾಕಾರ ಮಾಡಿದ್ರೆ 4.81 ಆಗಿರುತ್ತೆ, 81 ಸೆಂಟಿಮೀಟರ್ ಸ್ಕ್ವೇರ್. 33ನೇ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 0, 1, 2 ಮತ್ತು 3 ಎಂದು ನಮೂದಿಸಿರುವ ಕಾರ್ಡುಗಳಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ 2 ಕಾರ್ಡುಗಳನ್ನು ತೆಗೆದು 2 ಅಂಕಿಯ ಸಂಖ್ಯೆಗಳನ್ನು ರಚಿಸಲಾಗಿದೆ. ರಚಿಸಲಾದ ಸಂಖ್ಯೆಯು A 4 ಮತ್ತು 3 ಎರಡೂ ಸಂಖ್ಯೆಗಳಿಂದ ಭಾಗವಾಗುವ, B ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ. ಮಕ್ಕಳು, ಮೊದಲು ನಾವು n(s) ಅನ್ನು ಕಂಡುಹಿಡಿಬೇಕು.
ನಾವೇನು ಮಾಡೋಣಪ್ಪ ಅಂದರೆ ಈಗ ನೋಡ್ರಿ 0 1 ತೆಗೆದುಕೊಂಡ್ರೆ ಅದು ಒಂದು ಅಂಕಿ ಸಂಖ್ಯೆ ಆಗುತ್ತೆ. ಅದಕ್ಕೆ ನಾವೇನು ಮಾಡೋಣಪ್ಪ ಅಂದರೆ ಮೊದಲು 1ಅನ್ನು ತಗೋಬೇಕು. 1ರ ಪಕ್ಕದಲ್ಲಿ 0, ನೆಕ್ಸ್ಟ್ 2, ಅಷ್ಟು 3 ಅಂದರೆ 10, 12, 13. ನೆಕ್ಸ್ಟ್ 2 ತಗೊಳ್ಳೋಣ. 2ರ ಜೊತೆಗೆ 0 ತಗೊಳ್ಳೋಣ. 20, 21, 23. ಅದೇ ರೀತಿ ನೆಕ್ಸ್ಟ್ 3 ತಗೊಳ್ಳೋಣ. 3 ಜೊತೆಗೆ 0, 30, 31, 32. ಒಟ್ಟು 9 ಸಂಖ್ಯೆಗಳನ್ನು ನಾವಿಲ್ಲಿ ರಚಿಸಬಹುದು. ಹಾಗಾಗಿ n of s = 9 ಆಗುತ್ತೆ. ಎ ಇದನ್ನು ಘಟನೆ ಎ ಅಂತ ತಗೊಳ್ಳೋಣ. ಏನಂತವರು ಈ 4 ಮತ್ತು 3 ಎರಡೂ ಸಂಖ್ಯೆಗಳಿಂದ ಭಾಗವಾಗುವ ಅಂತ ಕೇಳಿದರೆ, ಇಲ್ಲಿ ಅತ್ಯಂತ ಸಣ್ಣ ಸಂಖ್ಯೆಗಳಿರೋದ್ರಿಂದ ನಾವು ಈ 4 ಮತ್ತು 3 ಎರಡರ ಮಗ್ಗಿ 4ರ ಮಗ್ಗಿ ಒಳಗೆ ಮತ್ತು 3 ಮಗ್ಗಿ ಒಳಗೆ ಇರತಕ್ಕಂಥ ಸಂಖ್ಯೆಯನ್ನು ಗುರುತಿಸಿದ್ರೆ ನಮಗೆ ಗೊತ್ತಾಗ್ಬಿಡ್ತೈತಿ. ಅದು ಒಂದೇ ಒಂದು ಇರತಕ್ಕಂಥ ಸಂಖ್ಯೆ ಯಾವುದಪ್ಪ ಅಂದರೆ 12 ಆಗಿದೆ. ಆದ್ದರಿಂದ ಘಟನೆ ಎ ಫಲಿತಾಂಶ 12 ಇದೆ. ಇದು ನಾವು n of a = 1 ಅಂತ ತಗೊಂಡ್ವಿ. p of a = n of a / n of s. ಇದು ಸಂಭವನೀಯತೆಯ ಸೂತ್ರ. a 1 ಇದೆ, n of a 1, n of s 9 ಇದೆ. ಹಾಗಾಗಿ 1/9. ಇನ್ನು ಎರಡನೇ ಪ್ರಶ್ನೆ, ಅವಿಭಾಜ್ಯ ಸಂಖ್ಯೆ ಆಗಿರುವ, ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು 13 ಇದೆ, ನೆಕ್ಸ್ಟ್ 23, ನೆಕ್ಸ್ಟ್ 31. ಅಂದರೆ ಒಟ್ಟು 3 ಅವಿಭಾಜ್ಯ ಸಂಖ್ಯೆಗಳಿದಾವೆ. ಅದನ್ನು n of b = 3 ಅಂತ ಬರಿತೀವಿ. p of b = n of b / n of s = 3/9. ಇದನ್ನು 3 1 3 3 ಕ್ಯಾನ್ಸಲ್ ಆದರೆ 1/3 ಉಳಿಯುತ್ತೆ. ಮಕ್ಕಳೇ, ಈ ಪ್ರಶ್ನೆ ಪತ್ರಿಕೆಯ ಮುಂದಿನ ಪ್ರಶ್ನೆಗಳು ವಿಡಿಯೋ ಭಾಗ 3ರಲ್ಲಿ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ಆ ವಿಡಿಯೋನು ಕೂಡ ತಾವು ಪೂರ್ಣವಾಗಿ ನೋಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ಇಲ್ಲಿವರೆಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.